ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 4. ಯಹೂದನ ವಂಶಾವಳಿ. ಪೆರೆಚ್, ಹೆಚ್ರೋನ್, ಕರ್ಮೀ, ಹೂರ್, ಶೋಬಾಲ್. ಶೋಬಾಲನ ಮಗನಾದ ರೆವಾಯನು ಯಹತನನ್ನು ಪಡೆದನು. ಯಹತನು ಅಹೂಮೈ, ಲಹದ್ ಇವರನ್ನು ಪಡೆದನು. ಇವರು ಚೊರ್ರದ ಕುಟುಂಬಗಳವರು. ಇಜ್ರೇಯೇಲ್, ಇಷ್ಮಾ, ಇಬ್ಬಾಷ್ ಇವರು ಹಚೆಲೇಲ್ ಪೋನಿ ಎಂಬ ಹೆಸರುಳ್ಳ ಇವರ ತಂಗಿಯು ಏಟಾಮನ ಮಕ್ಕಳು. ಗೆದೋರಿನ ಮೂಲಪುರುಷನಾದ ಪೆನೂವೇಲ್, ಹೂಷಾಹ್ಯರ ಮೂಲಪುರುಷನಾದ ಏಜೆರ್ ಇವರು ಎಫ್ರಾತಾಹಳ ಚೊಚ್ಚಲ ಮಗನಾದ ಹೂರನ ಮಕ್ಕಳು. ಈ ಹೂರನೇ ಬೆತ್ಲೆಹೇಮ್ಯರ ಮೂಲಪುರುಷನು. ತೆಕೋವದವರ ಮೂಲಪುರುಷನಾದ ಅಶೂರನಿಗೆ ಹೆಲಾಹ, ನಾರ ಎಂಬ ಇಬ್ಬರು ಹೆಂಡತಿಯರಿದ್ದರು. ಅಹುಜ್ಜಾಮ್, ಹೇಫೇರ್ ಎಂಬವರು ತೇಮಾನ್ಯರು, ಅಹಷ್ಟಾರ್ಯರು, ನಾರಳ ಸಂತಾನದವರು. ಹೆಲಾಹಳ ಮಕ್ಕಳು ಚೆರೆತ್, ಇಚಾರ್, ಎತ್ನಾನ್ ಎಂಬವರು. ಕೋಚನಿಂದ ಅನೂಬ್, ಚೋಬೇಬ ಇವರು ಅಹರೇಲ್ ಕುಲದವರು ಉತ್ಪನ್ನರಾದರು. ಅಹರೇಲನು ಹಾರುಮನ ಮಗನು. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹುವೇದನೆಯಿಂದ ಹೆತ್ತೆನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಶೂಹನ ಸಹೋದರನಾದ ಕೆಲೂಬನು ಮೆಹೀರನನ್ನು ಪಡೆದನು. ಮೆಹೀರನು ಎಷ್ಟೋನನ ತಂದೆ. ಎಷ್ಟೋನನಿಂದ ಬೇತ್ರಾಫ, ಪಾಸೇಹ, ತೆಹಿನ್ನ ಎಂಬ ಊರುಗಳವರು ಉತ್ಪನ್ನರಾದರು. ಇವರು ರೇಖಾಹ್ಯರು. ತೆಹಿನ್ನನು ನಾಹಷ್ ಪಟ್ಟಣದವರ ಮೂಲಪುರುಷನು. ಕೆನಜನ ಮಕ್ಕಳು ಒತ್ನಿಯೇಲ್, ಸೆರಾಯ ಎಂಬವರು. ಒತ್ನಿಯೇಲನ ಮಗನು ಹತತ್. ಮೆಯೋನೇತೈಯು ಒಫ್ರಾಹನನ್ನು ಪಡೆದನು. ಸೆರಾಯನು ಶಿಲ್ಪಿಗರಾಗಿರುವ ಗೇಹರಾಶೀಮ್ಯರ ಮೂಲಪುರುಷನಾದ ಯೋವಾಬನನ್ನು ಪಡೆದನು. ಯೆಫುನ್ನೆಯ ಮಗನಾದ ಕಾಲೇಬನ ಸಂತಾನದವರು ಈರು, ಏಲ, ನಾಮ್. ಏಲನವರು ಕೆನೆಜ್ ಇವರೇ. ಯೆಹಲ್ಲೆಲೇಲನ ಮಕ್ಕಳು ಜೀಫ್, ಜೀಫಾ, ತೀರ್ಯ, ಅಸರೇಲ್ ಎಂಬವರು. ಎಜ್ರನ ಮಕ್ಕಳು ಯೆತೇರ್, ಮೆರೆದ್, ಏಫೇರ್, ಯಾಲೋನ್ ಎಂಬವರು. ಮೆರೆದನು ಫರೋಹನ ಮಗಳಾದ ಬಿತ್ಯಳನ್ನು ಮದುವೆ ಮಾಡಿಕೊಂಡನು. ಈಕೆಯು ಅವನಿಂದ ಗರ್ಭಿಣಿಯಾಗಿ ಮಿರ್ಯಾಮ್, ಶಮ್ಮೈ, ಎಷ್ಟೆಮೋದವರ ಮೂಲಪುರುಷನಾದ ಇಷ್ಬಹ ಇವರನ್ನು ಹೆತ್ತಳು. ಯೆಹೂದ್ಯಳಾದ ಅವನ ಇನ್ನೊಬ್ಬ ಹೆಂಡತಿಯು ಗೆದೋರ್ಯರ ಮೂಲಪುರುಷನಾದ ಯೆರೆದ್, ಸೋಕೋವಿನವರ ಮೂಲಪುರುಷನಾದ ಹೆಬೆರ್, ಜಾನೋಹದವರ ಮೂಲಪುರುಷನಾದ ಎಕೂತಿಯೇಲ್ ಇವರನ್ನು ಹೆತ್ತಳು. ಅವನ ಮತ್ತೊಬ್ಬಳು ಹೆಂಡತಿಯು ಕೆಯೀಲದವರ ಮೂಲಪುರುಷನಾದ ನಹಮನ ತಂಗಿಯೂ ಆದ ಓದಿಯಳ ಸಂತಾನದವರು. ಗರ್ಮ್ಯರು, ಎಷ್ಟೆಮೋವದವರು, ಮಾಖಾತ್ಯರು. ಶಿಮೋನನ ಮಕ್ಕಳು ಅಮ್ನೋನ್, ರಿನ್ನ, ಬೆನ್ಹಾನಾನ್, ತೀಲೋನ್. ಇಷ್ಷಿಯ ಮಕ್ಕಳು ಜೋಹೇತ್, ಬೆನ್ ಜೋಹೇತ್. ಯೆಹೂದನ ಮಗನಾದ ಶೇಲನ ಸಂತಾನದವರು. ಲೇಕಾಹ್ಯರ ಮೂಲಪುರುಷನಾದ ಏರ್, ಮರೇಷದವರ ಮೂಲಪುರುಷನಾದ ಲದ್ದ, ಬೇತಷ್ಬೇಯದಲ್ಲಿರುವ ನೇಯಿಗಾರರ ಕುಟುಂಬಗಳವರು. ಯೊಕೀಮನು, ಕೊಜೇಬದವರು. ಮೋವಾಬ್ ದೇಶದಲ್ಲಿ ದೊರೆತನ ನಡೆಸಿ ಬೆತ್ಲೆಹೇಮಿಗೆ ತಿರುಗಿ ಬಂದ ಯೋವಾಷನು, ಸಾರಾಫನು ಇವರೇ. ಇವು ಪೂರ್ವಕಾಲದಲ್ಲಿ ನಡೆದ ಸಂಗತಿಗಳು. ಮೇಲೆ ಕಂಡ ಜನರು ಕುಂಬಾರರು. ಅವರು ನೆಟಾಯಿಮ್, ಗೆದೇರ ಎಂಬ ಊರುಗಳಲ್ಲಿ ವಾಸಿಸುತ್ತಾ ಅರಸನ ಸೇವೆಯನ್ನು ಮಾಡುತ್ತಿದ್ದರು. ಸಿಮೆಯೋನನ ಮಕ್ಕಳು ನೆಮುವೇಲ್, ಯಾಮೀನ್, ಯಾರೀದ್, ಜೆರಹ, ಸೌಲ. ಸೌಲನ ಮಗನು ಶಲ್ಲೂಮ್. ಇವನ ಮಗನು ಮಿಬ್ಸಾಮ್. ಇವನ ಮಗನು ಮಿಷ್ಮ. ಮಿಷ್ಮಾಗನ ಸಂತಾನದವರು. ಇವನ ಮಗನು ಹಮ್ಮುವೇಲ್. ಇವನ ಮಗನು ಜಕ್ಕೂರ್. ಇವನ ಮಗನು ಶಿಮ್ಮಿ. ಶಿಮ್ಮಿಗೆ 16 ಮಂದಿ ಗಂಡು ಮಕ್ಕಳು, 6 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನ ಸಹೋದರರಿಗೆ ಅನೇಕ ಮಂದಿ ಮಕ್ಕಳಿರಲಿಲ್ಲ. ಆದುದರಿಂದ ಅವರ ಕುಲವು ಯೆಹೂದ ಕುಲಕ್ಕೆ ಸರಿಯಾಗಿರಲಿಲ್ಲ. ದಾವೀದನ ಆಳಿಕೆಯ ತನಕ ಅವರ ಸ್ವಾಸ್ಥ್ಯಗಳಾಗಿದ್ದ ಬೇರ್ಷೆಬ,
ಮೋಲಾದ, ಹಚರ್ ಶೂವಾಲ್, ಬಿಲ್ಹ, ಎಚೆಮ್, ತೋಲಾದ್, ಬೆತೂವೇಲ್, ಹೊರ್ಮಾ, ಚಿಕ್ಲಗ್, ಬೇತ್ ಮರ್ಕಾಬೋತ್, ಹಚರ್ ಸೂಸೀಮ್, ಬೇತ್ ಬಿರಿ, ಶಾರಯಿಮ್ ಎಂಬ ನಗರಗಳು, ಇವುಗಳಿಗೆ ಸೇರಿದ ಗ್ರಾಮಗಳು, ಏಟಾಮ್, ಐನ್, ರಿಮ್ಮೋನ್, ತೋಕೆನ್, ಆಶಾನ್ ಎಂಬ 5 ಪಟ್ಟಣಗಳು, ಅವುಗಳ ಸುತ್ತಣ ಪ್ರದೇಶದಲ್ಲಿ ಬಾಲ್ ಊರಿನವರೆಗಿರುವ ಗ್ರಾಮಗಳು ಅವರ ನಿವಾಸ ಸ್ಥಾನಗಳಾಗಿದ್ದವು. ಅವರ ಹತ್ತಿರ ವಂಶಾವಳಿ ಪುಸ್ತಕವಿರುತ್ತದೆ. ಮೇಷೋಬಾಬ್, ಯಮ್ಲೇಕ್, ಅಮಚ್ಯನ ಮಗನಾದ ಯೋಷ, ಯೋವೇಲ್, ಯೋಷಿಬ್ಯನ ಮಗನೂ ಸೆರಾಯನ ಮೊಮ್ಮಗನೂ ಅಸಿಯೇಲನ ಮರಿಮಗನೂ ಆಗಿರುವ ಯೇಹು, ಎಲ್ಯೋವೇನೈ, ಯಾಕೋಬ, ಯೆಶೋಹಾಯ, ಅಸಾಯ, ಅದೀಯೇಲ್, ಎಸೀಮಿಯೇಲ್, ಬೆನಾಯ, ಶೆಮಾಯನ ಮಗನಾದ ಶಿಮ್ರಿಯಿಂದ ಹುಟ್ಟಿದ ಯೆದಾಯನ ಮರಿಮಗನೂ ಅಲ್ಲೋನನ ಮೊಮ್ಮಗನೂ ಶಿಫಿಯ ಮಗನೂ ಆದ ಜೀಜ ಎಂಬ ಹೆಸರುಳ್ಳವರು ತಮ್ಮ ತಮ್ಮ ಗೋತ್ರಗಳಲ್ಲಿ ಪ್ರಭುಗಳಾಗಿದ್ದರು. ಅವರ ಕುಟುಂಬಗಳು ಬಹಳವಾಗಿ ಅಭಿವೃದ್ಧಿಯಾದವು. ಅವರು ತಮ್ಮ ಆಡು ಕುರಿಗಳಿಗೋಸ್ಕರ ಹುಲ್ಲುಗಾವಲನ್ನು ಹುಡುಕುತ್ತಾ ಗೆದೋರಿಗೆ ಹೋಗುವ ಕಣಿವೆಯನ್ನು ದಾಟಿ ಆಚೆಯ ತಗ್ಗಿನ ಪೂರ್ವ ದಿಕ್ಕಿಗೆ ಹೋದಾಗ ಅಲ್ಲಿ ಶ್ರೇಷ್ಠವಾದ ಹಸುರು ಹುಲ್ಲುಗಾವಲನ್ನು ಕಂಡರು. ದೇಶವು ಎಲ್ಲ ಕಡೆಗಳಲ್ಲಿಯೂ ವಿಸ್ತಾರವಾಗಿದ್ದು ಸುಖ ಸಮಾಧಾನಗಳಿಂದಿತ್ತು. ಅಲ್ಲಿ ಪೂರ್ವದಿಂದ ವಾಸವಾಗಿದ್ದವರು ಹಾಮ್ಯರೇ. ಮೇಲೆ ಹೇಳಿದ ಪ್ರಭುಗಳು ಯೆಹೂದ ರಾಜನಾದ ಹಿಜ್ಕೀಯನ ಕಾಲದಲ್ಲಿ ಅಲ್ಲಿಗೆ ಹೋಗಿ ಆ ಹಾಮ್ಯರ ಪಾಳೆಯಗಳನ್ನು, ಅಲ್ಲಿ ಸಿಕ್ಕಿದ ಮೆಗೂನ್ಯರನ್ನು ಜಯಿಸಿ ಎಲ್ಲರನ್ನೂ ನಿರ್ನಾಮ ಮಾಡಿದರು ಮತ್ತು ತಮ್ಮ ಆಡು ಕುರಿಗಳಿಗೆ ಅಲ್ಲಿ ಮೇವು ಸಿಕ್ಕಿದ್ದರಿಂದ ಅಲ್ಲೇ ವಾಸಿಸಿದರು. ಅಲ್ಲಿನ ಮೂಲ ನಿವಾಸಿಗಳು ಈಗ ಯಾರೂ ಉಳಿದಿರುವುದಿಲ್ಲ. ಇದಲ್ಲದೆ ಸಿಮೆಯೋನನ ಕುಲದ 500 ಮಂದಿ ಸೇಯೀರ್ ಪರ್ವತಕ್ಕೆ ಹೋದರು. ಇಷ್ಷಿಯ ಮಕ್ಕಳಾದ ಪೆಲಟ್ಯ, ನೆಗರ್ಯ, ರೆಫಾಯ, ಉಜ್ಜೀಯೇಲ್ ಎಂಬವರು ಅವರ ಮುಖ್ಯಸ್ಥರು. ಅವರು ಅಮಾಲೇಕ್ಯರಲ್ಲಿ ಉಳಿದವರನ್ನು ಸಂಹರಿಸಿ ಇಂದಿನವರೆಗೂ ಅಲ್ಲೇ ವಾಸವಾಗಿದ್ದಾರೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ನಾವು ಆಶೀರ್ವಾದವನ್ನು, ಪ್ರಯೋಜನವನ್ನು, ನಿತ್ಯವಾದ ಪ್ರಯೋಜನವನ್ನು ನಾವು ಹೊಂದಬೇಕಾದರೆ ನಾವು ದೇವರ ವಾಕ್ಯವನ್ನು ನಾವು ಪ್ರೀತಿಸಿ ಅದನ್ನು ನಂಬಿ ನಾವು ಅಧ್ಯಯನ ಮಾಡಬೇಕು. ಇಂದಿನ ನಮ್ಮ ಅಧ್ಯಯನ ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 4. 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ನಾವು 3ನೇ ಅಧ್ಯಾಯದಲ್ಲಿ ಏನಿತ್ತು ಎಂಬುದಾಗಿ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಸೊಲೊಮೋನ್ನ ತರುವಾಯ ದೇಶ ವಿಭಾಗ ಆಗೋಯ್ತಲ್ವಾ, ಇಸ್ರಾಯೇಲ್ ಮತ್ತು ಯಹೂದ ಅಂತ ಹೇಳ್ಬಿಟ್ಟು. ಯಹೂದದ ಅರಸರು ಎಷ್ಟು ಜನರು ಇದ್ದರು ಅಂತ ಹೇಳ್ಬಿಟ್ಟು ನೋಡುವಾಗ, ಮೊದಲನೇ ವಿಭಾಗ ಆದ ಮೇಲೆ ಸೊಲೊಮೋನ್ನ ತರುವಾಯ ಯಹೂದದ ಮೊದಲನೇ ಅರಸನು ರೆಹಬ್ಬಾಮನು, ಕೊನೆ ಅರಸನು ಚಿದ್ಕೀಯನು. ಹಾಗಾದರೆ ಇವರು ಸುಮಾರು 19 ಅರಸರು ಇದ್ದರು. ರೆಹಬ್ಬಾಮನಿಂದ ಮತ್ತು ಕೊನೆಯವನ ವರೆಗೆ, ಅಂದರೆ ಅವನ ಹೆಸರು 3 ಹೆಸರುಗಳಿದೆ. ಒಬ್ಬೇ ವ್ಯಕ್ತಿ, ಆದರೆ 3 ಹೆಸರುಗಳು ಗಲಿಬಿಲಿ ಆಗೋದು ಬೇಡ. ಅವನ ಹೆಸರು ಯೆಕೊನ್ಯ ಅಂತ ಹೇಳ್ಬಿಟ್ಟು. ಯೆಕೊನ್ಯನು ಕೊನೆ ಅರಸನು ಯೆಕೊನ್ಯನು. ಅವನಿಗೆ ಇನ್ನೊಂದು ಹೆಸರು ಯೆಹೋವಾಕೀನನು ಅಂತ ಹೇಳ್ಬಿಟ್ಟು, ಅದು ಅವನೇ ಸೇಮ್. ಇನ್ನೊಂದು ಹೆಸರು ಇದೆ ಅವನಿಗೆ, ಹೆಸರು ಅದೇನೆಂದರೆ ಕೋನ್ಯನು ಅಂತ ಹೇಳ್ಬಿಟ್ಟು. ಕೊನಾಯ ಅಥವಾ ಕೋನ್ಯನು ಮತ್ತು ಜೆಹೋಯಾಚಿನ್ ಅಥವಾ ಯೆಹೋವಾಕೀನನು, ಈ 3 ಒಬ್ಬ ವ್ಯಕ್ತಿಯ ಹೆಸರೇ. 19ನೇ ಅರಸನು. ಅವನ ತರುವಾಯ ಅವನ ಮಗ ರಾಜನಾಗಲಿಲ್ಲ, ಅದರ ಬದಲು 20ನೇ ಅರಸನು ಅವನ ಚಿಕ್ಕಪ್ಪನಾದ
ಮಥನ್ಯನು ಅರಸನಾಗ್ತಾನೆ. ಮಥನ್ಯನಿಗೆ ಈ ಬಾಬೆಲ್ನ ಅರಸನು ಬೇರೆ ಹೆಸರು ಕೊಟ್ಬಿಟ್ಟು ಅವನನ್ನು ಚಿದ್ಕೀಯ ಅಂತ ಮಾಡಿಬಿಡ್ತಾನೆ. ಹಾಗಾದರೆ 19+1 20 ಅರಸರು ಇವರಾಗಿದ್ದರು. ಸೊಲೊಮೋನ್ ತರುವಾಯ ಒಬ್ಬ ರಾಣಿ, 19ನೇ ಅರಸನು, 19 ಅರಸರು ಅಂದರೆ ಒಂದೇ ಮಕ್ಕಳು 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 ಮೊಮ್ಮಕ್ಕಳು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ 19 ಜನರು ಪ್ಲಸ್ ಚಿಕ್ಕಪ್ಪನು 20 ಅರಸರು ಪ್ಲಸ್ ಒಬ್ಬ ರಾಣಿ. ಹಾಗಾದರೆ 21 ಅರಸರು ಯೆಹೂದದ ಅರಸರು, ಒಂದು ರಾಣಿ, ಯೆಹೂದವನ್ನು ಆಳ್ವಿಕೆ ಮಾಡಿದಂಥವರು. ಸರಿ, 4ನೇ ಅಧ್ಯಾಯ ನಾವು ನೋಡುವಾಗ ಮತ್ತೆ ಹೆಸರುಗಳು ವಂಶಾವಳಿ ಅಂತ ಹೇಳ್ಬಿಟ್ಟು ಬಂದಾಗ ಯಾರೋ ಒಬ್ಬನು ಇದ್ದಂತೆ. ಯಾರು? ತೆಕೋವ ಅಂತ ಒಂದು ಸ್ಥಳ. ಆ ಒಂದು ಸ್ಥಳದಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಅವನ ಹೆಸರು ಏನಂದರೆ ಅಶೂರ ಅಂತ ಹೇಳ್ಬಿಟ್ಟು. ಅವನಿಗೆ ಹೆಲಾಹ ನಾರ ಅಂತ ಹೇಳ್ಬಿಟ್ಟು 2 ಹೆಂಡತಿಯರಿದ್ರು. ಅವರಲ್ಲಿ ಒಬ್ಬ ಗಂಡು ಮಗು ಅಂದರೆ ಹೆಲಾಹ ನಾರ. ಹೆಲಾಹಳ ಮಕ್ಕಳಲ್ಲಿ ಒಬ್ಬನು ದುಃಖದಿಂದ ತಾಯಿ ಹಡಿತಾಳೆ, ಹೆರ್ತಾಳೆ. ಆದ ಕಾರಣ ಬಹು ವೇದನೆಯಿಂದ ನಾನು ಇವನನ್ನು ಹೆತ್ತೇನೆ ಅಂತ ಹೇಳ್ಬಿಟ್ಟು ಯಾಬೇಚ ಅಂತ ಹೇಳ್ಬಿಟ್ಟು ಹೆಸರಿಡ್ತಾಳ್ರಿ. ಯಾಬೇಚ ಅಂತ ಹೇಳಿದ್ರೆ ದುಃಖ ಅಥವಾ ವೇದನೆ, ಸಾರೋಫುಲ್. ಯಾಬೇಚ ಅಂತ ಹೇಳ್ಬಿಟ್ಟು ಹೆಸರಿಡ್ತಾಳೆ. ಆದರೆ ಯಾಬೇಚನ ಬಗ್ಗೆ ಇದ್ದಕ್ಕಿದ್ದಂತೆ ದೇವರಾತ್ಮ, ನಾನು ಹೇಳಿದ್ನಲ್ವ 2ನೇ ಅಧ್ಯಾಯ 3ನೇ ಅಧ್ಯಾಯ ಬಂದಾಗ ಇಂತಿಂಥವರು ಇಷ್ಟು ವರ್ಷ ಬದುಕಿದ್ರು ಎಂಬುದಾಗಿ ದೇವರಾತ್ಮನ ಹೇಳದೆ, ಇಷ್ಟು ದಿನಗಳು ಬದುಕಿದ್ರು ಅಂತ ಹೇಳದೆ, ಇಂಥ ಡಿಗ್ರಿ ಅವರಿಗಿತ್ತು, ಇಂಥ ವಿದ್ಯಾಭ್ಯಾಸ ಇತ್ತು, ಇಂಥ ಮಹತ್ ಕಾರ್ಯ ಮಾಡಿದರು, ಶೂರ ಕೃತ್ಯರು ಮಾಡಿದರು. ಅವರು ಮಾಡಿದ್ರು ನಿಜ, ಕೆಲವ್ರ ಬಗ್ಗೆ ಆತನು ಬರೆದಿದ್ದ ನಿಜ. ಆದರೆ ಕೆಲವ್ರ ಬಗ್ಗೆ ಈ ಕ್ರಾನಿಕಲ್ಸ್, ಈ ಒಂದು ಪೂರ್ವಕಾಲ ವೃತ್ತಾಂತದಲ್ಲಿ ಬರೆಯುವಾಗ ಒಂದು ವಿಷಯ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅಥವಾ ಸಂಕ್ಷಿಪ್ತವಾಗಿ, ಅದು ಯಾವಾಗಲೂ ಸ್ವೀಟಾಗಿ ಇರೋದಿಲ್ಲ, ಅದು ಕಹಿಯಾಗಿ ಕೂಡ ಇರ್ಬೋದು. ಯಾಕಂತ ಹೇಳಿದ್ರೆ ಇಂತಿಂಥ ವ್ಯಕ್ತಿ ಯೆಹೂದನ ಮಗನಾದ ಏರನು, ಅವನ ಬಗ್ಗೆ ಏನು ದೇವ್ರ ಚಿತ್ತದಂತೆ ಇವನು ನಡ್ಕೊಳ್ಳಲಿಲ್ಲ, ಮುಗೀತು. ಅದಕ್ಕಾಗಿನ ಅವನು ಸತ್ತೋಗ್ಬಿಟ್ಟ, ಮುಗೀತು. ಆ ರೀತಿಯಾಗಿ ಒಬ್ಬನ ಬಗ್ಗೆ. ಇನ್ನೊಬ್ಬನ ಬಗ್ಗೆ ಬರೆಯುವಾಗ ಇಂತಿಂಥವನು ಏನು ಮಾಡ್ತಾನೆ, ಕದ್ಕೊಂಡ್ಬಿಟ್ನು. ಅವನ ಹೆಸರು ಆಕೋರನು ಅಥವಾ ಆಖಾರನು. ಆಖಾರ್ ಅಂತ ಇಲ್ಲಿ ಬರೆದಿದೆ, ಅಲ್ಲಿ ಯೆಹೋಶುವನ ಗ್ರಂಥದಲ್ಲಿ ಆಖಾನನು ಅಂತ ಹೇಳ್ಬಿಟ್ಟು ಬರೆದಿದೆ. 2 ಒಂದೇ ವ್ಯಕ್ತಿನೇ. ಯಾಕಂದರೆ ಕೆಲವು ಸಾರಿ ಹೆಸರುಗಳು ಸ್ವಲ್ಪ ವ್ಯತ್ಯಾಸ ಇರ್ತಾವಲ್ಲ, ಆ ರೀತಿಯಾಗಿರುವಂಥದ್ದು. ಆದ ಕಾರಣ ಇವನು ಕದ್ಕೊಂಡನು, ಇಸ್ರಾಯೇಲರಿಗೆ ಆಪತ್ತಿಗೆ ಗುರಿ ಮಾಡಿದನು, ಅಷ್ಟೇ, ಮುಗೀತು. ಒಬ್ಬ ವ್ಯಕ್ತಿಯ ಹೆಸರು ಬರೆದ್ಬಿಟ್ಟು ಆ ರೀತಿಯಾಗಿ. ಇಲ್ಲಿ ಯಾಬೇಚನ ಬಗ್ಗೆ ಬರೆದಿರುವಾಗ ಹೌದು, ಅವನ ಹೆಸರೇ ದುಃಖ ಅಂತಾಗಿದ್ದರೂ ಕೂಡ ಅವನು ಬಹಳಷ್ಟು ಕೆಲಸಗಳು ಅವನು ಕೂಡ ಮಾಡಿರಬಹುದು. ಅವನ ವಯಸ್ಸು, ಅವನು ಎಷ್ಟು ದಿನ ಇದ್ದ, ಅವೆಲ್ಲ ಕೂಡ ಬರಿಬಹುದಾಗಿತ್ತು. ಮನೆ ಕಟ್ಟಿದನ ಇರಬಹುದಾಗಿತ್ತು, ವಿದ್ಯಾಭ್ಯಾಸ ಇರಬಹುದಾಗಿತ್ತು. ಅವೆಲ್ಲ ಬರೆಯದೆ ದೇವರಾತ್ಮನು ಒಂದೇ ಒಂದು ವಿಷಯವನ್ನು ಬರೀತಾನೆ. ಅದೇನಂತ ಹೇಳಿದ್ರೆ, ಇವನು ಪ್ರಾರ್ಥನೆ ಮಾಡಿದನಂತೆ. ಹಿ ಪ್ರೇಡ್. ಜೇಬೆಸ್ ಪ್ರೇಡ್. ಯಾಬೇಚನು ಪ್ರಾರ್ಥನೆ ಮಾಡಿದನಂತೆ. ಏನಂತ ಪ್ರಾರ್ಥನೆ ಮಾಡಿದನು ಇಸ್ರಾಯೇಲ್ ದೇವರಿಗೆ? ಯಾಬೇಚನು ಮಾಡಿದಂಥ ಪ್ರಾರ್ಥನೆಯಲ್ಲಿ 5 ಭಾಗಗಳಿದ್ದು, ಮೊದಲನೇ ಭಾಗ ಅವನೇನು ಮಾಡಿದನು, ದೇವರೇ, ಇಸ್ರಾಯೇಲ್ ದೇವರೇ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಎರಡನೇದಾಗಿ, ನೀನು ನನ್ನ ಪ್ರಾಂತವನ್ನು ವಿಸ್ತರಿಸಿಬಿಡು. ಮೂರನೇದಾಗಿ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿ. ವಾವ್, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು. ನಾಲ್ಕನೇದಾಗಿ, ಯಾವ ವೇದನೆಯೂ ಉಂಟಾಗದಂತೆ, ಯಾವ ವೇದನೆ ಆಗಬಾರ್ದು. ಐದನೇದು, ನನ್ನನ್ನು ರಕ್ಷಿಸಬಾರ್ದೆ. 5ನೇ ಭಾಗ ಏನಂದರೆ, ನನ್ನನ್ನು ರಕ್ಷಿಸು. ಆಶ್ಚರ್ಯ ಏನಂತ ಹೇಳಿದ್ರೆ, ಇವನು ಈ 5 ಭಾಗದ ಒಂದು ಪ್ರಾರ್ಥನೆಯನ್ನು ಯಾಬೇಚನು, ಅಂದರೆ ದುಃಖ ಅಂತ ವೇದನೆ ಎಂಬ ಹೆಸರಿರುವಂಥ ವ್ಯಕ್ತಿ ಪ್ರಾರ್ಥನೆ ಮಾಡಿದಾಗ, ಆ ರೀತಿಯಾಗಿ ಪ್ರಾರ್ಥಿಸಲು ಅಥವಾ ಮೊರೆ ಇಡಲು ದೇವರು
ಯಾಬೇಚನ ಮೊರೆಯನ್ನು ಲಾಲಿಸಿದನು. ದ ಲಾರ್ಡ್ ಗ್ರಾಂಟೆಡ್ ಹಿಸ್ ಡಿಸೈರ್ ಅಥವಾ ಪ್ರೇಯರ್, ಆತನ ಬೇಡಿಕೆ. ವಿಶೇಷವಾಗಿ ಆಶೀರ್ವದಿಸಬೇಕು. ಆಶೀರ್ವಾದ ಇದು ವಿಶೇಷವಾಗಿ ಯಾಕೆ? ಹೌದು, ಅವನು ಆ ರೀತಿಯಾಗಿ ಬೇಡ್ಕೊಂಡ, ಆದರೆ ದೇವರು ಅವನ ಮೊರೆಯನ್ನು ಲಾಲಿಸಿದ. ನನ್ನ ಪ್ರಾಂತವನ್ನು ವಿಸ್ತರಿಸು. ಹೌದು, ಒಂದು ಚಿಕ್ಕ ಪ್ರಾಂತದಲ್ಲೇ ಇರೋದು ಅವನ ಇಷ್ಟವಾಗಿರಲಿಲ್ಲ. ಹಿ ಡಿಸೈರ್ಡ್ ಫಾರ್ ಅನ್ ಎಕ್ಸ್ಟೆನ್ಷನ್. ವಿಸ್ತರಿಸು ಅಂತ ಹೇಳಿದಾಗ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟನಂತೆ. ನಿನ್ನ ಹಸ್ತದಿಂದ ನನ್ನನ್ನು ಹಿಡಿ, ನಿನ್ನ ಹಸ್ತ ನನ್ನ ಮೇಲೆ ಇರಲಿ ಎಂಬುದಾಗಿ ಕೇಳಿದಾಗ ದೇವರವನ ಮೊರೆಯನ್ನು ಲಾಲಿಸಿದನಂತೆ. ಯಾವ ವೇದನೆಯೂ ಉಂಟಾಗದಂತೆ. ವೇದನೆ ಅಂತ ಹೇಳಿದಾಗ ಇವನ ಹೆಸರೇ ವೇದನೆ ಅಥವಾ ಯಾಬೇಚನು, ದುಃಖ ಎಂಬಾತನು. ಇವನು ದೇವರಿಗೆ ದುಃಖ ಮಾಡಬಾರ್ದು, ದೇವರು ಇವನನ್ನು ದುಃಖಪಡಿಸದಂಥ ರೀತಿಯಲ್ಲಿ ಇರಬೇಕು ಎಂಬಂಥ ಒಂದು ಅಗ್ರಿಮೆಂಟ್ ಇರ್ಬೋದೇ ಏನೋ ಗೊತ್ತಿಲ್ಲ. ಒಟ್ಟು ಯಾವ ವೇದನೆ ಹೆಚ್ಚಾಗಿ ನಾನು ಯಾವ ಚಿಂತೆಯು ಅಂತೂ ಕೂಡ ಅದನ್ನು ಭಾಷಾಂತರಿಸ್ಬೋದು. ನನ್ನನ್ನು ಹಿಡಿದು ಯಾವ ಚಿಂತೆಯೂ ಉಂಟಾಗದಂತೆ, ಯಾವ ಚಿಂತೆಯು, ಬೇಸರವು, ಕಾಳಜಿಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರ್ದೇ ಅಂತ ಹೇಳಿದಾಗ ದೇವರವನು ಪ್ರಾರ್ಥನೆಯನ್ನು ಕೇಳಿದನಂತೆ. ಅನಂತರ ಮತ್ತೆ ವಂಶಾವಳಿ ನೋಡ್ರಿ, ವಂಶಾವಳಿ ಹೆಸರುಗಳು ಇದ್ದಂತೆ ಯಾಬೇಚನೊಂದು ಪ್ರಾರ್ಥನೆ ಅದಾದ ನಂತರ ಮತ್ತೆ ಹೆಸರುಗಳು ಬರ್ತದೆ. ಅದರಲ್ಲಿ ಒಂದು ಒಳ್ಳೆ ಪವರ್ಫುಲ್ ಆಗಿ ಶಕ್ತಿಯುತವಾದಂಥ ಒಂದು ಹೆಸರು 13ನೇ ವಚನದಲ್ಲಿರುವಂಥ ಒಬ್ಬ ವ್ಯಕ್ತಿ ಒತ್ನಿಯೇಲನು ಅಂತ ಹೇಳ್ಬಿಟ್ಟು ನೋಡುವಾಗ ಇವನು ಹೌದು, ನ್ಯಾಯಾಧೀಶರ ಕಾಲದಲ್ಲಿ ಇವನು ಮೊದಲನೇ ಒಬ್ಬ ನ್ಯಾಯಾಧೀಶನಾಗಿ ಇಸ್ರಾಯೇಲರನ್ನು ಆಳಿಕೆ ಮಾಡಿದಂಥ ಒಬ್ಬ ವ್ಯಕ್ತಿ. ಒತ್ನಿಯೇಲ್ ಅಂತ ಹೇಳಿದರೆ ದೇವರ ಒತ್ತಡ, ದೇವರ ಬಲ, ದೇವರ ಶಕ್ತಿ, ಫೋರ್ಸ್ ಆಫ್ ಗಾಡ್, ದೇವರ ರಭಸ ಅಂತ ಕೂಡ ಹೇಳ್ಬೋದು ಅಂತ ಒಬ್ಬ ಹೆಸರು ಬರ್ತದೆ. ಅದಾದ ನಂತರ ಇನ್ನೊಬ್ಬ ಶಕ್ತಿಯುತನಾದಂಥ ಒಬ್ಬ ವ್ಯಕ್ತಿ, ಒಂದು ಫೇಮಸ್ ಆದಂಥ ವ್ಯಕ್ತಿ, ಯೆಫುನ್ಯನ ಮಗನಾದಂಥ ಕಾಲೇಬನ ಬಗ್ಗೆ 15ನೇ ವಚನದಲ್ಲಿ ನೋಡ್ತೇವೆ. ಕಾಲೇಬ್ ಅಂತ ಹೇಳಿದ್ರೆ ಅದರ ಅರ್ಥ ಬಂದು ರಭಸ, ಒತ್ತಡ, ಅರ್ಚು, ಕೂಗು ಅಂತ ಅರ್ಥ ಕೊಡುವಂಥದ್ದು. ಅದಾದ ನಂತರ ನಾವು ಮತ್ತೆ ಯೆಹೂದನ ಒಂದು ವಂಶಾವಳಿ ಮುಂದುವರಿತಾ ಇರ್ತದೆ. ಅದಾದ ನಂತರ ಅವರು ಯಾರಾಗಿದ್ದರು ಅಂತ ಹೇಳ್ಬಿಟ್ಟು ನೋಡುವಾಗ ಮೋವಾಬ್ ದೇಶದಲ್ಲಿ ಕೆಲವರು ದೊರೆತನ ಮಾಡಿದರು ಅಂತ 22ನೇ ವಚನದಲ್ಲಿರಿ. ಅಂದರೆ ಏನೇನು ಮಾಡಿದ್ರು ಅಂತ ಹೇಳಿದಾಗ ದೊರೆತನ ಮಾಡಿದರು. ಇನ್ನು ಕೆಲವರು ಏನು ಮಾಡಿದ್ರು 23ನೇ ವಚನದಲ್ಲಿ, ಇಂಥವರು ಕುಂಬಾರರಾಗಿದ್ದರು. ಆಮೇಲೆ 23ನೇ ವಚನದ ಕೊನೆ ಭಾಗದಲ್ಲಿ ಅರಸನ ಸೇವೆಯನ್ನು ಮಾಡ್ತಾ ಇದ್ದರು. ಸಿಮಿಯೋನ್ನ ವಂಶಾವಳಿ ಬಂದಾಗ ಇಂಥವರಿಗೆ ಸ್ವಾಸ್ಥ್ಯ ಸಿಕ್ತು, ಅವರಿಗೆ ಇಂಥ ಒಂದು ಸ್ಥಳ ಸಿಕ್ತು, ಅಲ್ಲಿ ವಾಸ ಮಾಡ್ತಾ ಇದ್ದರು. ಮತ್ತು ಇನ್ನು ಕೆಲವು ಸಂಗತಿ, ಒಂದು ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಜನರಿದ್ರಂದರೆ ಇಂಥವ್ರಿಗೆ ಭಾಳ ಅಭಿವೃದ್ಧಿಯಾಗಿದ್ದು, ಅವರಿಗೆ ಆಡು ಕುರಿಗಳು ಇದ್ದು, ಅವರಿಗೆ ಶ್ರೇಷ್ಠವಾದಂಥ ಹುಲ್ಲುಗಾವಲುಗಳಿದ್ದು, ಅವರಿಗೆ ಸಮಾಧಾನ ಇತ್ತು, ಅವ್ರ ದೇಶದಲ್ಲಿ ಇದ್ದರು ಮತ್ತು ಯುದ್ಧ ಮಾಡಿ ಗೆದ್ದುಬಿಟ್ರು. ಈ ರೀತಿಯಾಗಿ ಪ್ರತಿಯೊಬ್ಬೊಬ್ಬರ ಒಂದು ವಂಶಾವಳಿ ಅಥವಾ ಪವಿತ್ರಾತ್ಮನ ಒಂದು ಕಾಮೆಂಟ್ರಿ ನಾವು ನೋಡ್ತೇವೆ. ಆ ರೀತಿಯಾಗಿರುವಂಥದ್ದು ಒಳ್ಳೆಯದೇ, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಗೆ ಇರಬೇಕಲ್ವಾ, ಅದು ಪ್ರಾಮುಖ್ಯ. ಆ ರೀತಿಯಾಗಿ ಇರಬೇಕಾದ್ರೆ ಇದಕ್ಕಿಂತಲೂ ಹಳೆ ಒಡಂಬಡಿಕೆಯವರಿಗಿಂತಲೂ ಹೆಚ್ಚಾಗಿ ಇರಬೇಕಾದ್ರೆ ಏನು ಮಾಡಬೇಕು? ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಕೊನೆಯ ವಚನದಲ್ಲಿ ಏನು ಮಾಡಬೇಕು ಎಂಬುದಿದೆ. ಸರಿ, ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು
ಆಶೀರ್ವದಿಸಲಿ. Chapter 4. The sons of Judah, Pharez, Hezron, and Carmi, and Hur, and Shobal. And Areiah, the son of Shobal, begat Jahath, and Jahath begat Ahumai, and Lechad. These are the families of the Zorathites. And these were the father of Etam, Jezreel, and Ishma, and Idbash. And the name of their sister was Hazel el Poni. And Penuel the father of Gedor, and Ezer the father of Husha. These are the sons of Hur, the firstborn of Ephratah, the father of Bethlehem. And Ashur the father of Tekoa had 2 wives, Helah and Nearah. And Nearah bare him Ahuzam, and Hefer, and Temeni, and Heahashatari. These were the sons of Nearah. And the sons of Helah were Zereth, and Jezoar, and Ethnan. And Koz begat Anub, and Zobibah, and the families of Aharhel, the son of Harum. And Jabez was more honorable than his brethren, and his mother called his name Jabez, saying, Because I bare him with sorrow. And Jabez called on the God of Israel, saying, O that thou wouldest bless me indeed, and enlarge my coast, and that thine hand might be with me, and that thou wouldest keep me from evil, that it may not grieve me. And God granted him that which he requested. And Chelub the brother of Shua begat Mihir, which was the father of Eshton. And Eshton begat Beth-Rapha, and Paseah, and Tehina, the father of Ir-Nahash. These are the men of Reka. And the sons of Kenaz, Othniel and Seraiah. And the sons of Othniel, Hechath. And Meonathai begat Ophrah. And Serai begat Joab, the father of the valley of Karashim, for they were craftsmen. And the sons of Caleb, the son of Jephunneh, Eru, Elah, and Neam. And the sons of Elah, even Kenaz. And the sons of Jehalaleel, Ziph, and Ziphah, Tiriah, and Azareel. And the sons of Ezra were Jether, and Mered, and Epher, and Jalon. And she bare Miriam, and Shammai, and Ishba, the father of Eshtemoa. And his wife Jehudijah bare Jared, the father of Gedor, and Heber, the father of Socho, and Jekuthiel, the father of Zanoah. And these are the sons of Bithiah, the daughter of Pharaoh, which Mered took. And the sons of his wife, Hodiah, the sister Necham, the father of Keilah, the Garmite, and Eshtemoa, the Maacathite. And the sons of Shimon were Amnon, and Rina, Benahanan, and Tilon. And the sons of Ishi were Zocheth, and Ben-Zochech. The sons of Shelah, the sons of Judah, were the father of Leka, and Leada, the father of Marisha, and the families of the house of them that wrought fine linen of the house of Ashbia, and Joachim, and the men of Kozeba, and Joash, and Saraph, who had the dominion of Moab, and Jeshubi-Lechem, and these are ancient things. These were the potters, and those that dwelt among plants and hedges. There they dwelt with the king for his work. The sons of Simeon were Nemuel, and Jamin, Jarib, Zerah, and Sheul. Shalom his son, Mibsam his son, Mishma his son. And the sons of Mishma, Hamuel his son, Zakur his son, Shimei his son. And Shimei had 16 sons and 6 daughters. But his brethren had not many children, neither did all their family multiply like the children of Judah. And they dwelt at Beersheba, and Moledah, and Hazar Shual, and at Bilhah, and at Ezem, and at Tolad, and at Bethuel, and at Hormah, and at Ziklag, and at Beth-Markaboth, and Hazar Susim, and at Beth-Berai, and at Sararaim. These were the cities unto the reign of David. And their villages were Etam, and Ain, Rimmon, and Tochen, and Ashan, 5 cities, and all their villages that were round about the same cities unto Baal. These were their habitations and their genealogy. And Meshobab, and Jamlech, and Josha, the son of Amaziah, and Joel, and Jehu the son of Josabiah, the son of Seraiah, the son of Asiel, and Eloenai, and Jeokobah, and Jeshohai, and Asaiah, and Adiel, and Jeshameel, and Benaiah. And Ziza the son of Shiphi, the son of Alon, the son of Jedaiah, the son of Shimri, the son of Shemaiah.
These mentioned by their names were princes in their families, and the house of their fathers increased greatly. And they went to the entrance of Gedor, even unto the east side of the valley, to seek pasture for their flocks. And they found fat pasture and good, and the land was wide and quiet and peaceable, for they of Ham had dwelt there of old. And these, written by name, came in the days of Hezekiah king of Judah, and smote their tents, and the habitations that were found there, and destroyed them utterly unto this day, and dwelt in their rooms, because there was pasture there for their flocks. And some of them, even of the sons of Simeon, 500 men, went to Mount Seir, having for their captains Pelatiah, and Neariah, and Rephaiah, and Uzziel, the sons of Ishi. And they smote the rest of the Amalekites that were escaped, and dwelt there unto this day.